ತಮಗೆಲ್ಲ ಗಮನಕ್ಕೆ ಬಂದಾಗೆ ಮೈಸೂರು ಒಂದು ಸುಂದರ ನಗರಿ. ತಮಗೆ ಗೊತ್ತಿದೆ, ಇಲ್ಲಿ ನಮ್ಮ ಹೊರ ರಾಜ್ಯಗಳಿಂದಲ್ಲ, ಹೊರ ದೇಶಗಳಿಂದ ಸಹ ಜನ ಬಂದು ಹೋಗ್ತಾರೆ. ಅಂಥದ್ರಲ್ಲಿ ಈ ನಗರವನ್ನು ಸುವ್ಯವಸ್ಥಿತವಾಗಿ ಸುಲಲಿತವಾಗಿ ಇಟ್ಕೋಬೇಕು ಅಂತಂದರೆ ಒಂದು ಆರೋಗ್ಯ ಪರಿಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಬೇಕಾದಂಥದ್ದು ಮ್ಯಾಂಡೇಟ್ರಿ. ಈ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಇದು ಒಂದು ಟರ್ಷಿಯರಿ ಸೆಂಟರ್. ಇದು ಈ ಟರ್ಷಿಯರಿ ಸೆಂಟರ್ ಆದ್ದರಿಂದ 5 ಜಿಲ್ಲೆಗಳು ಅಕ್ಕಪಕ್ಕ ಬರ್ತದೆ: ಮಂಡ್ಯ, ಹಾಸನ, ಮಡಿಕೇರಿ, ಚಾಮರಾಜನಗರ ಮತ್ತು ಮೈಸೂರು. ಈ 5 ಜಿಲ್ಲೆಗಳ ಜನ ಯಾವುದೇ ಒಂದು ಸಮರ್ಪಕವಾದ ಒಂದು ಟ್ರೀಟ್ಮೆಂಟ್ ಬೇಕು ಅಂತ ಅಂದಾಗ ನಿಮಗೆಲ್ಲ ಗೊತ್ತಿರೋದ್ರಿಂದ ಸುಮಾರು ಹಲವಾರು ವರ್ಷಗಳಿಂದ ಇದು ಒಂದು ದೊಡ್ಡ ಆಸ್ಪತ್ರೆ ಅಂತೇಳಿ ಹೆಸರು ಮಾಡಿದೆ. ಆ ಆಸ್ಪತ್ರೆಗೆ ಯಾವುದೂ ಚ್ಯುತಿ ಬಾರದಾಗೆ ಎಲ್ಲ ಕಾರ್ಯಕ್ರಮಗಳು ಸರಿಯಾಗಿ ನಡಿಬೇಕು. ಇಲ್ಲಿ ಸಿಗುವಂಥ ಆಹಾರ, ಗುಣಮಟ್ಟದ ಆಹಾರ ರೋಗಿಗಳಿಗೆ ಸಿಗಬೇಕು, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಸ್ಯಾನಿಟೇಷನ್, ಈ ಟ್ರೀಟ್ಮೆಂಟ್ ಜೊತೆಗೆ ಇವೆಲ್ಲ ಸಿಗಬೇಕು ಅಂತೇಳಿ ನಾವೆಲ್ಲದನ್ನು ಸೂಪರ್ವೈಸ್ ಮಾಡ್ಕೊಂಡು ಬಂದ್ವಿ. ಆದರೆ ಸುಮಾರು ಡಿಪಾರ್ಟ್ಮೆಂಟಲ್ಲಿ ಇವತ್ತು ನಾವು 2 ಹಾಸ್ಪಿಟ್ಲು ನೋಡೋಕ್ಕಾದದ್ದು. ಈಗ 4 ಹಾಸ್ಪಿಟ್ಲುಗಳಿದ್ರೂ 5 ಹಾಸ್ಪಿಟ್ಲುಗಳಿದ್ರೂ 5 ನೋಡ್ಲಿಕ್ಕಾಗಲಿಲ್ಲ. ಬಟ್ ಒಂದು ಆಸ್ಪತ್ರೆಗೆ ಹೋದ್ವಿ, ಅಲ್ಲಿ ಜಸ್ಟ್ ಬರೀ ಕಿಚನ್ ನೋಡ್ಕೊಂಡ್ಬಂದ್ವಿ. ಈ ಟೆಂಡರು ಒಬ್ರಿಗೆ ಯಾರಿಗೂ ಆ ಒಂದು ಈ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಒಬ್ಬರನ್ನ ಟೆಂಡರ್ದಾರ ಅಂತ ಕರೀತಾರೆ. ಈಗ ಅವ್ನು ಟೆಂಡರ್ ತೊಗೊಂಡಿರ್ತಾರೆ, ಇಷ್ಟು ಅಮೌಂಟ್ ಅಂತ ಅವ್ನಿಗೊಂದು ಫಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಹಲವಾರು ಜನ ಅಪ್ಲೈ ಮಾಡ್ತಾರೆ, ಅದಕ್ಕೆ ಯಾರಿಗೂ ಒಬ್ಬರು ಕೊಟ್ಟಿರ್ತಾರೆ. ಈಗ ಅವರು ಮಾಡುವಾಗ ಏನು ಮಾಡ್ತಾರೆ, ಸೊ ಕೊಡುವಾಗ ಒಂದು ಕಡಿಮೆ ರೇಟ್ಗೋ ಏನೋ ಕೊಟ್ಟು ಲಾಸ್ಟ್ ಬಿಡ್ ಅವನಿಗೆ ಕೊಡ್ತಾರೆ. ಎಲ್ಲೊಂದು ಯಾರಿಗೊಬ್ಬನಿಗೆ ಆಗುತ್ತೆ, ಅವನಿಗೆ ಕೊಟ್ಕೊಂಡು ಬರ್ತಾನೆ. ಆದರೆ ಆ ಮನುಷ್ಯ ಏನು ಮಾಡ್ತಾನೆ, ಅವ್ನು ಏನು ಮೆನು ಪ್ರಕಾರ ಕೊಡ್ತೀನಿ ಅಂತ ಇವರು ಕೊಟ್ಟಿರ್ತಾನೆ, ಅದು ಕೊಟ್ಟಿರಲ್ಲ. ಇವತ್ತು ನಮಗೆ ಕಂಡು ಬಂದ ನ್ಯೂನತೆ ಏನಂದರೆ, ಅವನಿಗೆ ಇವತ್ತಿನ ಮೆನು ಪ್ರಕಾರ, ಇಲ್ಲೆಲ್ಲೋ ಮೆನು ಇದೆ, ಇಲ್ಲಿ ಮೆನು ಚಾರ್ಟ್ ತರಿಸಪ್ಪ. ಮೆನು ಚಾರ್ಟ್ ಪ್ರಕಾರ ಅನ್ನ, ಚಪಾತಿ, ಸಾಂಬಾರು, ಪಲ್ಯ, ಮೊಟ್ಟೆ ಪ್ರೆಗ್ನೆಂಟ್ ವುಮೆನ್ಸ್ಗೆ, ಮತ್ತು ಮೊಸರು ಮತ್ತು ಪಲ್ಯ ಅವೆಲ್ಲ ಕೊಡಬೇಕು. 5 ಐಟಮ್ಸ್ ಅದು. ಅದರಲ್ಲಿ ಮೊಸರು ಪಲ್ಯ 2 ಇಲ್ಲ ಇವತ್ತು. ನಾವು ಅನಿರೀಕ್ಷಿತ ಬಂದ್ರಿಂದ ಅವ್ರು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಇವೆರಡನ್ನೂ ನಾವು ನ್ಯೂನತೆಗಳು ಅಂತ ಪರಿಗಣಿಸಿ ಅವನಿಗೆ ಇಮ್ಮಿಡಿಯೇಟಾಗಿ ನೋಟಿಸ್ ಕೊಟ್ಟು, ಅವನೇನಾದರೂ ಇಮ್ಮಿಡಿಯೇಟಾಗಿ ನಾಳೆಯಿಂದ ಸರಿ ಮಾಡಲಿಲ್ಲ ಅಂದರೆ, ಆ ಗುಣಮಟ್ಟದ ಆಹಾರ ನಾವು ಆ ಮೆನು ಪ್ರಕಾರ ಯಾವುದಾದ್ರೂ ಕೊಡಲಿಲ್ಲ ಅಂದರೆ ಅವನನ್ನು ಆ ಟೆಂಡರ್ನ ಕ್ಲೋಸ್ ಮಾಡ್ತೀವಿ ಆ್ಯಂಡ್ ವಿಲ್ ಕಾಲ್ ಫಾರ್ ಫ್ರೆಶ್ ಟೆಂಡರ್. ಬೇರೆ ಇನ್ಯಾವನಿಗೂ ಕೊಡ್ತೀವಿ ಅದೇ ಅಮೌಂಟಿಗೆ. ಈಗ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಹೇಗೆ ಅಂತಂದರೆ, ಈ ಗುಣಮಟ್ಟದ ಆಹಾರವನ್ನು ಒಬ್ಬರಲ್ಲ ಅಂದರೆ ಇನ್ನೊಬ್ಬರು ಹೋಟೆಲವರು, ಬೇರೆಯವರು ಮಾಡೋವಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಈಗ ಮಾಡೋವಂಥವ್ರಿಗೆ ನಾವು ಬೇರೆಯವ್ರಿಗೆ ಇನ್ನೊಬ್ರಿಗೆ ಅವಕಾಶ ಕೊಡ್ತೀವಿ. ಸೊ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಎಲ್ಲಿ ಇಡೀ ಹಾಸ್ಪಿಟ್ಲಲ್ಲಿ ಎಲ್ಲ ಕೆಟ್ಟು ನಿಂತಿವೆ ಮೆಷಿನ್ಸ್. ಇಮಿಡಿಯೇಟಾಗಿ ಐ ಟೋಲ್ಡರ್ ಟು ಗೆಟ್ ಇಟ್ ರಿಪೇರ್ಡ್ ವಿತಿನ್ 24 hours. ಒಂದು 24 ಗಂಟೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀವಿ. ಈಗ ಎಲ್ಲ ಕಡೆ ಏನು ಮಾಡಿದ್ದಾರೆ, ಈ 5 ರೂಪಾಯಿ ಬಾಟಲ್ ಸಿಗುತ್ತಲ್ಲ, 5 ರೂಪೀಸ್ 20 ರೂಪೀಸ್ಗೆ ಒಂದು 20 ಲೀಟರ್ಸ್ದು ಕುಡಿಯೋ ನೀರು, ಅದನ್ನು ಇಟ್ಟಿದ್ದಾರೆ. ಬೇಸಿಕಲಿ ಈಗ ನಾವು ಎಲ್ಲ ಯೋಚನೆ ಮಾಡೋದಿದ್ರೆ, ಆ ನೀರನ್ನು ಅವರು ಯಾವ ಒಂದು ಶುದ್ಧ ಘಟಕದಿಂದ ಪ್ರಿಪೇರ್ ಮಾಡಿ ತಂದಿದ್ದಾರೆ ಅನ್ನೋದು ನಮಗೆ ಗ್ಯಾರಂಟಿ ಇರಲ್ಲ. ಆಫ್ಟರ್ ಆಲ್ ಇಂಥ ಒಂದು ದೊಡ್ಡ ಆಸ್ಪತ್ರೆ ಇಟ್ಕೊಂಡಾಗ ಶುದ್ಧ ನೀರಿನ ಘಟಕಗಳಿಗೆ 1,000 ಲೀಟರ್ಸ್ದು ಒಂದು ದೊಡ್ಡ ಮೆಷಿನ್ ಹಾಕೋದು, ಇಲ್ಲಿಗೆ ಒಂದೊಂದು ಹಾಸ್ಪಿಟ್ಲಿಗೆ ಒಂದೊಂದು ಮೆಷಿನ್ ಹಾಕಿದರೆ ಸಾಕು. ಇದು ಅದೇನು ತುಂಬ ದುಡ್ಡು ಖರ್ಚೇನಾಗಲ್ಲ. 1.5 ಲಕ್ಷ, ಮ್ಯಾಕ್ಸಿಮಮ್ 2 ಲಕ್ಷ ರೂಪಾಯಿ ಆಗುತ್ತೆ. ಒಂದೊಂದು ಶುದ್ಧ ನೀರಿನ ಘಟಕನ 4 ಘಟಕಗಳ ಸ್ಥಾಪನೆ ಮಾಡಿದ್ರೆ 6 ಲಕ್ಷ ರೂಪಾಯಿ ವಿತಿನ್ ಆರ್ ಲಿಮಿಟ್. ಆ್ಯಂಡ್ ಐ ಹ್ಯಾವ್ ಟೋಲ್ಡರ್ ಟು ಇನ್ಸ್ಟಾಲ್ ಇಮಿಡಿಯೇಟ್ಲಿ. ಆ ಶುದ್ಧ ನೀರು, ಯಾಕೆಂದರೆ ಕುಡಿಯೋಕ್ಕೆ ನೀರು ತುಂಬ ಅವಶ್ಯಕತೆ ಇದೆ, ನಿಮಗೆ ಗೊತ್ತಿದೆ. ಪ್ರತಿಯೊಂದೂ ಕ್ರಿಮಿ ಕೀಟ ಇಲ್ದಂಥರ ಶುದ್ಧ ನೀರು ಕುಡ್ಕೊಂಡು ಒಂದು 3 ದಿನ ಬದುಕ್ಬೋದು, ಆಹಾರ ಇಲ್ಲದೇ ಇದ್ದರೂ ಸಹ. ಹಾಗಾಗಿ ನೀರು ಶುದ್ಧವಾಗಿ ಇರಲೇಬೇಕು ಅನ್ನೋ ದೃಷ್ಟಿಯಿಂದ ಇಮಿಡಿಯೇಟಾಗಿ ಅವರಿಗೆ ಶುದ್ಧ ನೀರಿನ ಘಟಕಗಳ ಸ್ಥಾಪನೆ ಆಗಬೇಕು ಅಂತ ಹೇಳಿದೆ, ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಆಮೇಲೆ ಇನ್ನು ಆಹಾರ ಪದಾರ್ಥದ್ದು ನಿಮ್ಗೆ ಹೇಳಿದೆ ಆಗಲೇ, ಇವತ್ತು ಅವ್ನು ಕೊಟ್ಟಿಲ್ಲ ಮೆನು ಪ್ರಕಾರ. ಮೆನು ಚಾರ್ಟು ಚೆನ್ನಾಗೇ ಇದೆ. ಆ ಮೆನು ಚಾರ್ಟನ್ನು ಫಾಲೋ ಮಾಡಿಸ್ಬೇಕಾದದ್ದು ನಮ್ಮ ಡಾಕ್ಟ್ರುಗಳು, ಡೀನು, ಅಲ್ಲಿರುವಂಥ ಮೆಡಿಕಲ್ ಸೂಪರಿಂಟೆಂಟು, RMOs. ಈಗ ನಾವು ಅವ್ರನ್ನೆಲ್ಲ ನೆಕ್ಸ್ಟ್ ಹಾಲ್ನಲ್ಲಿ ತಮಗೆ ಗೊತ್ತಿರ್ಬೋದು, ಅವ್ರನ್ನೆಲ್ಲ ಕರೆದಿದ್ದೀವಿ ಡಾಕ್ಟರ್ಸ್ಗೆಲ್ಲ. ವಿಲ್ ಗಿವ್ ದೆಮ್ ಆಲ್ ಆಫ್ ದೆಮ್ ಆ್ಯಂಡ್ ವಿಲ್ ವಾರ್ನ್ ದೆಮ್ ಆ್ಯಂಡ್ ಗೋ. ಪ್ರತಿಯೊಬ್ಬರು, ಯಾಕೆಂದರೆ ಎಲ್ಲದನ್ನು ಡೀನ್ ಒಬ್ಬರೇ ನೋಡ್ಕೊಳ್ಳಿಕ್ಕಾಗಲ್ಲ, ಪ್ರಿನ್ಸಿಪಾಲ್ ಒಬ್ಬರು ನೋಡ್ಕೊಳಕ್ಕಾಗಲ್ಲ, ಅಥವಾ ಸೂಪರಿಂಟೆಂಡೆಂಟ್ ಒಬ್ಬರು ನೋಡ್ಕೊಳಕ್ಕಾಗಲ್ಲ, ಬರೀ RMO ನೋಡ್ಕೊಳಕ್ಕಾಗಲ್ಲ. ಇದು ಯೂನಿಟಿಯಾಗಿ ಪ್ರತಿಯೊಬ್ಬರೂ ಎಲ್ಲ ಸೇರಿದ್ರೆ ಅಷ್ಟೇ ಅದನ್ನು ಮಾಡ್ಲಿಕ್ಕೆ ಸಾಧ್ಯ. ನೋಟಿಸ್ 100%. ಆ್ಯಂಡ್ ಈಗ ಇಬ್ಬರನ್ನ ಸಸ್ಪೆಂಡ್ ಮಾಡಲಿಕ್ಕೆ ರೆಕಮೆಂಡ್ ಮಾಡಿದ್ದೀನಿ.